ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸಂಡೇ ವ್ಲಾಗ್ನ ನೀವು ನೋಡ್ಬೋದು. ಬನ್ನಿ ಏನೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಬ್ರೇಕ್ಫಾಸ್ಟಿಗೋಸ್ಕರ ನಾನಿಲ್ಲಿ ಕಡಲೆಬೀಜ ಚಟ್ನಿ ಮಾಡೋಣ ಅಂತ ಕಡಲೆಬೀಜನ ಹುರ್ಕೋತಾ ಇದ್ದೀನಿ. ಎಗ್ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ. ನಮ್ಮ ಮನೆಯಲ್ಲಿ ಪ್ರತಿ ಸಂಡೇ ನಾವು ಎಗ್ ದೋಸೆ ಮತ್ತು ಈ ಥರ ಚಟ್ನಿ ಇಲ್ಲ ಚಿಕನ್ ಜೊತೆಗೆ ಮಾಡ್ಕೋತೀವಿ. ಕಡಲೆಬೀಜ ಹುರಿತಿದ್ದಂಗೆ ನಾನು 2 ಸ್ಪೂನು ಆಯಿಲ್ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಟ್ರೈ ಮಾಡಿ ಇದನ್ನು. ಎಗ್ ದೋಸೆ ಜೊತೆಗೆ ಚಟ್ನಿ ಸೂಪರಾಗಿರುತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದಕ್ಕೆ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾವು. ನಿಮ್ಮ ಸಂಡೇ ಎಲ್ಲ ಹೇಗಿತ್ತು? ನಿಮ್ಮ ಸಂಡೇ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ನೀವೇನು ಮಾಡ್ತೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ಸಂಡೇ ಬರ್ತಿದ್ದಂಗೆ ನಾವು ಮೊದಲಿಗೆ ಪ್ಲ್ಯಾನ್ ಮಾಡೋದು ಬ್ರೇಕ್ಫಾಸ್ಟೇನೆ. ಅದು ಬ್ರೇಕ್ಫಾಸ್ಟಲ್ಲಿ ಎಗ್ ದೋಸೆನೇ ಇರಬೇಕು. ದೋಸೆ ಜೊತೆಗೆ ನಾನ್ ವೆಜ್ ಮಾಡ್ಕೋತೀವಿ. ಇಲ್ಲ ಅಂತಂದರೆ ಈ ಥರ ಕಡಲೆ ಬೀಜನ ಹುರ್ಕೊಂಡು ಚಟ್ನಿ ಮಾಡ್ಕೋತೀವಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಹುರ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಇರುತ್ತಲ್ವ, ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅದನ್ನು. ನೀವು ಇದೇ ಥರ ಚಟ್ನಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. 1 ಚಿಟಿಕೆ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು. ಅಷ್ಟು ಕಡಲೆ ಬೀಜಗೆ ಅಷ್ಟು ಹಾಕಿದ್ರೆ ಸಾಕು. ಈಗ ನಾನು ಕಡಲೆ ಪಪ್ಪು ಹಾಕೋತಾ ಇದ್ದೀನಿ. 1-2 ಕೈ ಹಿಡಿಯುವಷ್ಟು ಹಾಕ್ಕೊಂಡಿದ್ದೀನಿ ನಾನು. ಆಲ್ರೆಡಿ ನಾನು ಅದಕ್ಕೆ ಆಗಲೇ ನಾವು ಬೇಯಿಸ್ಕೊಂಡಿದ್ವಲ್ವ, ಫ್ರೈ ಮಾಡ್ಕೊಂಡಿದ್ವಲ್ಲ, 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಹಾಕ್ತಿದ್ದಂಗೆ ಆಗಲೇ ಎತ್ತಿಟ್ಟಿದ್ವಲ್ಲ ಕಡಲೆ ಬೀಜನ, ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನೀವು ನಂತರನೇ 9 to 6 ಕೆಲಸಕ್ಕೆ ಹೋಗಿ ಸಂಜೆ ಬಂದು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೀರಂದರೆ ನೀವು ನಿಜವಾಗ್ಲೂ ಗ್ರೇಟೇ. ಒಂದು 5 ಸಿಪ್ಪೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆದರೂ ರುಚಿಗೆ ತಕ್ಕಂತೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ ನಂತರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು ಇದರಲ್ಲಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು. ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡಿದ ನಂತರ ಎಷ್ಟು ನೀರು ಬೇಕಂದ್ರೆ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಈ ಚಟ್ನಿ ಒಂಚೂರು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಯಾವಾಗಲೂ ಇದೇ ರೀತಿ ಚಟ್ನಿ ಮಾಡಿಕೊಂಡ್ರೆ ನಿಜವಾಗ್ಲೂ ಟೇಸ್ಟಾಗಿರುತ್ತೆ. ದೋಸೆಗೆ ಚಟ್ನಿ. ಹಾಗೆ ಒಂದು ದೊಡ್ಡದಾಗಿ ಈರುಳ್ಳಿ ತೊಗೊಂಡಿದ್ದೆ. ಆ ಈರುಳ್ಳಿನ ಒಂದು ಸ್ವಲ್ಪ ಹೇಗಿದ್ರೂ ಮಿಕ್ಸಿಗೆ ಹಾಕ್ತೀವಲ್ವ, ಒಂಚೂರು ದೊಡ್ಡದಾಗಿಯೇ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ನೋಡಿ ಎಷ್ಟು ಲೇಝಿ, ಅಲ್ಲಿಗೆ ಇಟ್ಕೊಳ್ಳೋದಕ್ಕೂ ಕಷ್ಟ ನನಗೆ. ಅದ್ರ ಮೇಲೇ ಕಟ್ ಮಾಡಿ ಹಂಗೆ ಹಾಕ್ಬಿಟ್ಟೆ. ನೀವು ಇದೇ ಥರ ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಯಾರು ತೊಳಿತಾರೆ ಅದನ್ನು ಅಂತ ಆ ಥರ ಮಾಡಿದೆ ನಾನು. ನೀವು ನೋಡ್ತಿರ್ಬೋದು ಚಟ್ನಿ ರೆಡಿಯಾಗಿದೆ. ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಅದು ಸಿಂಪಲ್ಲು, ಆರಾಮಾಗಿ ಬೇಗ ಮಾಡ್ಕೊಬೋದು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಮೇಲೆ ತವ ಇಟ್ಕೊಳ್ಳೋಣ. ನಾನಂತೂ ಮುಂಚೆ ಎಗ್ ದೋಸೆ ತಿಂತಾನೆ ಇರಲಿಲ್ಲ. ನನಗೆ ಆಮ್ಲೆಟ್ ತಿಂದ್ರೇ ಮೊಟ್ಟೆ ತಿಂದಂಗೆ. ಅದು ದೋಸೆ ಜೊತೆಗೆ ಎಗ್ ಮಿಕ್ಸ್ ಆದರೆ ಬರೀ ದೋಸೆ ಫ್ಲೇವರೇ ಇರುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಟ್ ನನ್ನ ಹಸ್ಬೆಂಡಿಂದ ನಾನು ಈಗ ಎಗ್ ದೋಸೆನ ಇಷ್ಟಪಡ್ತೀನಿ. ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ. ನೋಡಿ, ಅದಕ್ಕೆ ಖಾರ, ಮೊನ್ನೆ ನಾವು ಉಪ್ಸಾರು ಮಾಡಿದಾಗ ಖಾರ ಮಾಡಿದ್ದೆ, ಆ ಖಾರ ಉಳಿದಿತ್ತು. ಸೊ ಆ ಖಾರನ ನಾವು ದೋಸೆಗೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ. ನಾವಿಲ್ಲಿ 4 ದೋಸೆ ಮಾಡ್ಕೊತಾ ಇದ್ದೀವಿ. ನನಗೆ 2, ನನ್ನ ಹಸ್ಬೆಂಡಿಗೆ 2. ಸೊ 4 ಮೊಟ್ಟೆ ಇಟ್ಕೊಂಡಿದ್ದೀನಿ. ಫ್ರಿಜ್ಜಿಂದ ತೆಗೆದಿಟ್ಟಿರೋ ಅಕ್ಕಿ ಇಟ್ಟಿಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಚಟ್ನಿ ರೆಡಿ ಆಗಿದೆ ತಿನ್ನೋದಕ್ಕೆ. ಬನ್ನಿ ಈಗ ದೋಸೆ ಮಾಡೋಣ. ಈ ಚಟ್ನಿ, ಇದು ಖಾರ ಇದೆಯಲ್ಲ, ಇದು ನಿಜವಾಗ್ಲೂ ಒಂಥರ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಒಂಥರ ಟೇಸ್ಟ್ ಕೊಡುತ್ತೆ. ತವ ಬಿಸಿ ಆಗ್ತಿದ್ದಂಗೆ ದೋಸೆ ಹಾಕ್ಕೊಳ್ಳೋಣ ನಾವು. ಸ್ವಲ್ಪ ದೋಸೆ ಹಾಕ್ತಿದ್ದಂಗೆ ಆಯಿಲ್ ಹಾಕ್ಕೊಳ್ಳೋಣ. 1-2 ಸ್ಪೂನು ಆಯಿಲ್ ಹಾಕ್ಕೊಂಡು ಮತ್ತು ನಾವು ಆಗಲೇ ಇಟ್ಟಿದ್ವಲ್ಲ ಆ ಖಾರನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಥರ. ಮಸಾಲೆ ದೋಸೆಗೆಲ್ಲ ಹೆಂಗೆ ಹಾಕ್ತಾರೆ ಅಲ್ವಾ ಅದು. ಸೊ ನಾನು ಆ ಥರ ಉಪ್ಸಾರಿನ ಖಾರನ ದೋಸೆಗೆ ಹಾಕೋತಾ ಇದ್ದೀನಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ನಾವು ಮೊಟ್ಟೆ ಒಡೆದು ಹಾಕಬೇಕು. 1 ದೋಸೆಗೆ 1 ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ನಾನು. ಸಾಕು, 1 ದೋಸೆಗೆ 1 ಮೊಟ್ಟೆ. ನೋಡಿ, ಆ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ.
ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಒಂದು 2 ನಿಮಿಷ ಬಿಡಿ. ನಾನು ಇಲ್ಲಿವರೆಗೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಜೋರಾಗಿ ಇಟ್ಕೊಂಬಿಡಿ, ಯಾಕಂದರೆ ಕೆಳಗಡೆ ಸೀದೋಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಆಗಬಾರ್ದು ಅಲ್ವಾ, ಅದಕ್ಕೋಸ್ಕರ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ನಾನು ಅದನ್ನು ಹೈ ಮಾಡ್ಕೋತಿದ್ದೀನಿ. ಯಾರಿಗೆಲ್ಲ ದೋಸೆ ಇಷ್ಟ ಕಮೆಂಟ್ ಮಾಡಿ. ನೀವು ಎಷ್ಟು ದೋಸೆ ತಿಂತೀರಾ ಅಂತಲೂ ಕಮೆಂಟ್ ಮಾಡಿ. ನನಗಂತೂ 2 ದೋಸೆ ಸಾಕು. ಎಗ್ ದೋಸೆ ಆದ್ರೂ ನಾರ್ಮಲ್ ದೋಸೆ ಆದ್ರೂ ನಾನು 2 ದೋಸೆ ತಿನ್ನೋದು. ನೀವು ಎಷ್ಟು ತಿಂತೀರಾ ಅಂತ ಕಮೆಂಟ್ ಮಾಡಿಕೊಡಿ. ಮತ್ತು ನಿಮ್ಮ ಮನೇಲಿ ಯಾರು ದೋಸೆ ಚೆನ್ನಾಗಿ ಮಾಡ್ತಾರೆ ಅಂತಲೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈಗ 2 ಕಡೆನೂ ಚೆನ್ನಾಗಿ ಏನಿದೆ ಫ್ರೈ ಆಗಿದೆ, ಚೆನ್ನಾಗಿ ಇದಾಗಿದೆ ಅದು. ಸೊ ಇವಾಗ ನಾನು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನಾನು ದೋಸೆ ಮಾಡೋದು ಕಲ್ತಿದ್ದು ನನ್ನ ಹಸ್ಬೆಂಡಿಂದಾನೆ. ಮುಂಚೆ ನಂಗೆ ದೋಸೆ ಮಾಡೋಕ್ಕೆ ಬರ್ತಿರಲಿಲ್ಲ. ಅವ್ರನ್ನ ನೋಡಿನೇ ನಾನು ಕಲ್ತಿದ್ದು. ಯಾವಾಗಲೂ ಅವ್ರು ನಂಗೆ ದೋಸೆ ಮಾಡಿಕೊಡ್ತಾರೆ, ನಾನು ಪಕ್ಕದಲ್ಲಿ ಅಲ್ಲೇ ನಿಂತ್ಕೊಂಡು ತಿಂತಾಯಿರ್ತೀನಿ. ನೋಡಿ ಈಗ ವಾವ್, ಏನು ಚೆನ್ನಾಗಿದೆ ನೋಡಿ. ಇನ್ನೊಂದು ದೋಸೆ ಅವರೇ ಹಾಕ್ಕೊಡ್ತಾ ಇದ್ದಾರೆ ನನಗೋಸ್ಕರ. ಆಗಲೇ ಮಾಡಿದ್ದು ಪರ್ಫೆಕ್ಟಾಗಿತ್ತು. ಇವ್ರು ಇನ್ನೊಂದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಹಾಕ್ಕೊಡ್ತಾ ಇದ್ದಾರೆ ದೋಸೆನ. ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು. ಸೇಮ್ ನಾನು ಹೇಗೆ ಮಾಡಿದೆ ಅದೇ ಥರ ದೋಸೆ ಹಾಕ್ಕೊತಿದ್ದಾರೆ. ಇದು 2ನೇ ದೋಸೆ ಮಾಡ್ತಾ ಇದ್ದಾರೆ. ದೋಸೆಗೆ ಆಯಿಲ್ ಹಾಕ್ಕೊಂಡ್ರು. ಆಯಿಲ್ ಹಾಕ್ಕೊಂಡಿದ್ದ ನಂತರ ಉಪ್ಸಾರಿಂದು ಖಾರ, ಅದು ನಿಮಗೇನಾದರೂ ರೆಸಿಪಿ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಖಾರ ಸ್ಪ್ರೆಡ್ ಮಾಡ್ಕೋತಾ ಇದ್ದಾರೆ ಈಗ ಅವರು. ಆದರೂ ಇದೆಲ್ಲ ಮಾಡ್ಕೊಳ್ಳೋ ಬದಲು ಔಟ್ಸೈಡಿಂದ ತರಿಸ್ಕೊಳ್ಳೋಣ ಅಂತಲೇ ಅನಿಸುತ್ತೆ ಸಂಡೇ ಟೈಮಲ್ಲಿ. ಯಾಕಂದರೆ ವೀಕ್ ಡೇಸ್ ಫುಲ್ಲು ನಾವು ಇದೇ ಕೆಲಸ ಮಾಡಿರ್ತೀವಿ. ಆದರೆ ಹೊರಗಡೆ ನೋಡಿದ್ರೆ ಏನೇನೋ ಹಾಕಿರ್ತಾರೆ, ಸುಮ್ಮನೆ ರೇಟ್ ಜಾಸ್ತಿ ಆಗುತ್ತೆ, ತಿಂದ್ರೂ ತಿಂದಂಗಿರೋದಿಲ್ಲ, ಹೆಲ್ತ್ ಹಾಳಾಗುತ್ತೆ. ನಾವೂ ಅಷ್ಟೇ ತರಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಬೇಡ, ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಶಿಫ್ಟ್ ಆಗಿದ್ದು ನಾವು. ಆರಾಮಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ. ಆರಾಮಾಗಿ ನಾವು ಮನೇಲೇ ಮಾಡ್ಕೊಳ್ಬೋದು ಇದನ್ನು. ಸುಮ್ಮನೆ ಹೊರಗಡೆಯಿಂದ ಹೆಲ್ತು ಹಾಳಾಗುತ್ತೆ ತರಿಸ್ಕೊಂಡ್ರೆ, ಸುಮ್ಮನೆ ದುಡ್ಡೂ ವೇಸ್ಟ್ ಆಗುತ್ತೆ, ತಿಂದ್ರೂ ತಿಂದಂಗಿರಲ್ಲ. ಮನೆ ಊಟನೇ. ಆಚೆ ಕಡೆ ಮಾಡೋದನ್ನು ನಾವು ಮನೇಲೇ ಮಾಡಿದ್ರೂ, ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿದ್ರೂ ನಿಜವಾಗ್ಲೂ ಅದು ಸಖತ್ತಾಗಿರುತ್ತೆ. ಸುಮ್ಮನೆ ಅವ್ರು ಏನೇನೋ ಹಾಕಿರ್ತಾರೆ. ಅದ್ರ ಬದಲು ಮನೆಯಲ್ಲೇ ಈ ಥರ ನೀವು ಸಂಡೇ ಈ ಥರ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ, ನಿಮಗೂ ಆರಾಮಾಗಿರುತ್ತೆ. ಆರಾಮಾಗಿ ಬ್ರೇಕ್ಫಾಸ್ಟ್ ತಿಂದು ನೀಟಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇಕಿದ್ದರೆ ನೀವು ಚಿಕನು ಮಟನ್ ಎಲ್ಲ ನಾನ್ ವೆಜ್ ತಂದ್ಕೊಂಡು ಮಧ್ಯಾಹ್ನ ತಿಂದು ಅದನ್ನೇ ಈವ್ನಿಂಗ್ ಮಾಡಿಕೊಂಡ್ರೆ ಆಯಿತು, ಕರೆಕ್ಟಾಗಿರುತ್ತೆ ಅಲ್ವಾ. ಸೊ ಈ ಸಂಡೇ ವ್ಲಾಗಲ್ಲಿ ನಾವು ಅದನ್ನೇ ಮಾಡಿರೋದು. ಈ ಸಂಡೇ ವ್ಲಾಗಲ್ಲಿ ಮಾತ್ರ ಅಲ್ಲ, ಪ್ರತಿ ಸಂಡೇ ವ್ಲಾಗಲ್ಲೂ ನಾವು ಅದೇ ಮಾಡ್ತೀವಿ. ನೋಡಿ ಅವ್ರು ಮಾಡಿರೋ ದೋಸೆ ಮಾತ್ರ ಚೆನ್ನಾಗಿದೆ ಅಂತ ಅಷ್ಟೆಲ್ಲ ತೋರಿಸ್ತಾ ಇದ್ದಾರೆ ಅವರು. ನಾನು ಮಾಡಿರೋ ಥರನೇ ಮಾಡಿದ್ದಾರೆ ಅಲ್ವಾ. ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನೀವು. ನಾನು ಮಾಡಿರೋದೇ ಚೆನ್ನಾಗಿತ್ತು ಅನಿಸುತ್ತೆ. ಫಸ್ಟ್ ಮಾಡಿರೋದು ನಾನು, ಇಲ್ಲಿ ಮಾಡ್ತಾ ಇರೋದು ಅವರು. ನಾನು ಮಾಡಿರೋದೇ ಚೆನ್ನಾಗಿತ್ತು ಅಂತ ನಾನು ನೋಡಿ. ಇನ್ನೊಂದು ದೋಸೆ ಆ್ಯಡ್ ಆಯಿತು. ನಾನಂತೂ ಅವರು ಮಾಡಿ ಇಲ್ಲಿ ಹಾಕ್ತಾಯಿರ್ತಾರೆ, ನಾನು ಅಲ್ಲೇ ನಿಂತ್ಕೊಂಡು ತಿಂತಾ ಇರ್ತೀನಿ. ಪ್ರತಿ ಸಂಡೇನೂ ಅಷ್ಟೇ ಹಂಗೆ ತಿಂತಾ ಇರೋದು ನಾನು ತಿನ್ನೋದಲ್ಲದೆ ಅವ್ರಿಗೂ ತಿನ್ನಿಸ್ಕೊಡ್ತಾ ಇರ್ತೀನಿ. ಅಲ್ಲೇ ಬಿಸಿಯಾಗಿ ತಿಂದ್ರೇ ಅಲ್ವಾ ಟೇಸ್ಟು. ತಣ್ಣಗಾದರೆ ದೋಸೆಗಳನ್ನ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಅಲ್ಲೇ ನಿಂತ್ಕೊಂಡು ಅಲ್ಲೇ ಇಬ್ಬರು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ತೀವಿ. ನೋಡಿ ಸಕ್ಕತ್ತಾಗಿತ್ತು ಕಾಂಬಿನೇಷನು. ಎಗ್ ದೋಸೆ ಮತ್ತು ಆ ಖಾರ, ಆ ಚಟ್ನಿ ನಿಜವಾಗ್ಲೂ ಖಾರವಾಗಿ ಸೂಪರಾಗಿತ್ತು. ನೋಡಿ ಬೇಕಿದ್ದರೆ ನಿಮಗೆ ಆ ಖಾರದ್ದು ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಮಾಡಿ ಖಂಡಿತ ತೋರಿಸ್ಕೊಡ್ತೀನಿ ನಿಮಗೆ. ದೋಸೆ ಆಗ್ತಿದ್ದಂಗೆ ನಾವು ಹೊರಟಿದ್ದು ರೆಸ್ಟ್ ಮಾಡಿಬಿಟ್ಟು ಮಟನ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಥರ ಟ್ರಾವೆಲ್ ಮಾಡ್ಕೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಒಂಥರ ಚೆನ್ನಾಗಿರುತ್ತೆ. ಡೈಲಿ 9 to 6 ಕೆಲಸಕ್ಕೆ ಹೋಗಿ ನಿಜವಾಗ್ಲೂ ಒಂಥರ ಆಗಿಬಿಟ್ಟಿರುತ್ತೆ ಮೈಂಡು. ಹಾಗೆ ಒಂದು ರೈಡ್ ಹೋಗ್ಬಿಟ್ಟು ನಾವು ಹಾಗೆ ಮನೆಗೆ ಏನಾದರೂ ನಾನ್ ವೆಜ್ ತೊಗೊಂಡು ಹೋಗೋಣ ಅಂತ ನಾನ್ ವೆಜ್ ತೊಗೊಂಡು ಹೋಗೋದಕ್ಕೆ ಬಂದ್ವಿ. ನೋಡಿ ನಾವು ಬಂದಿದ್ದು ಇಲ್ಲಿಗೇ. ಇಲ್ಲಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋ ಮಟನ್ ಎಲ್ಲ ಕೊಡ್ತಾರೆ ಈ ಶಾಪಲ್ಲಿ. ಶಾಪಿನ ಅಡ್ರೆಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಶಾಪಿನ ಅಡ್ರೆಸ್ಸು ಶೇರ್ ಮಾಡ್ತೀನಿ. 1-1.5 kg ನಾವು ಮಟನ್ ತೊಗೊಂಡು ಹೊರಟಿದ್ದು ಮನೆಗೆ ಬಂದ ತಕ್ಷಣ ಮಧ್ಯಾಹ್ನ ಆಗಿತ್ತು. ಹೇಗಿದ್ರು ಮಧ್ಯಾಹ್ನ ಲಂಚಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು
ನಾವು ಮಟನ್ನ ತೊಳಿತಾ ಇದ್ದೀವಿ, ವಾಶ್ ಮಾಡ್ಕೋತಾ ಇದ್ದೀವಿ. ಇವಾಗ ನೋಡಿ ಎಳೆ ಮಾಂಸ ನಿಜವಾಗ್ಲೂ ಸೂಪರಾಗಿ ತಂದಿದ್ರು, ಸಕ್ಕತ್ತಾಗಿತ್ತು. ನಾವು ಯಾವಾಗ್ಲೂ ಅದೇ ಶಾಪಲ್ಲಿ ಹೋಗೋದು. ನೀಟಾಗಿ ತೊಳ್ಕೊಂಡು ನಾವು ಮಟನ್ನಲ್ಲಿ ಇವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಸೂಪ್ ಮಾಡಿ ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ನಿಜವಾಗ್ಲೂ ಈ ಮಟನಲ್ಲಿ ಸೂಪ್ ಮಾಡೋದು ನನಗೆ ಗೊತ್ತೇ ಇರಲಿಲ್ಲ. ಇವಾಗ ರೀಸೆಂಟಾಗಿ ಗೊತ್ತಾಯಿತು. ಏನು ಚೆನ್ನಾಗಿರುತ್ತೆ ಗೊತ್ತಾ ಮಟನಲ್ಲಿ ಸೂಪ್ ಮಾಡಿದ್ರೆ. ನಿಜವಾಗ್ಲೂ ನೀವಂತೂ ಫಿದಾ ಆಗ್ತೀರಾ. ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಯಾರು ಮಾಡಿ ತೋರಿಸಿರಲ್ಲ ನನ್ನ ಪ್ರಕಾರ. ನೋಡಿ ನಾನು ಇವಾಗ ಮಟನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ ಪೀಸಸ್ಗಳನ್ನ ಇಲ್ಲಿಗೆ ಹಾಕ್ಕೊಳ್ಳೋಣ. ಅದು ಏನು ಸ್ಮೆಲ್ ಅಲ್ವಾ ನಿಜವಾಗ್ಲೂ. ಮಟನ್ ಅಂತೂ ನನ್ನ ಫೇವ್ರೇಟು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಚಿಕನಿಗಿಂತ ಮಟನು ಸೂಪರಾಗಿರುತ್ತೆ. ಅದರಲ್ಲೂ ಇಂಥ ಫ್ರೆಶ್ ಆಗಿರೋ ಮಾಂಸ ಅಂತೂ ಟೇಸ್ಟು ಹೆವಿ ಕೊಡುತ್ತೆ. ನೋಡಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನೇನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೂ ಹಾಕ್ಕೊಂಡೇ ಇಲ್ಲ. ಜಸ್ಟ್ ಎಣ್ಣೆ ಬಿಸಿ ಆಯಿತು, ಅದರೊಳಗಡೆ ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ ಪೀಸಸ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ ಮಟನ್ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದೇ ಥರ ಮಟನ್ ಮಾಡ್ತೀರಾ ಇಲ್ಲ ನೀವು ಇದೇ ಥರ ಸೂಪ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮಾಡಿಲ್ಲ ಅಂದರೆ ಇದೊಂದು ಸಲ ಖಂಡಿತ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾವು ಮಟನ್ ತಂದಾಗೆಲ್ಲ ನಾವು ಸೂಪ್ ಮಾಡಿಕೊಂಡು ಕುಡಿತೀವಿ, ಆಮೇಲೆ ಸಾಂಬಾರೂ ಅದರಲ್ಲೇ ಮಾಡ್ತೀವಿ. ಇವಾಗ ನಾನು 2 ಮೀಡಿಯಮ್ ಸೈಜಲ್ಲಿರೋ ಆನಿಯನ್ನ ಕಟ್ ಮಾಡ್ಕೋತಾ ಇದ್ದೀನಿ, ಈರುಳ್ಳಿ. ಇದರಲ್ಲಿ ನೋಡಿ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ. 2 ನಿಮಿಷ ಬಿಸಿ ಆಗ್ತಿದ್ದಂಗೆ ಉಪ್ಪು ಹಾಕೋತಾ ಇದ್ದೀನಿ ನಾನು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಸಾಂಬಾರು ಬೇಕಿದ್ರೆ ಆಮೇಲೆ ಸಾಂಬಾರಲ್ಲಿ ನಾವು ಆ್ಯಡ್ ಮಾಡ್ಕೊಬೋದು, ಬಟ್ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿದೆ, ನಿಜವಾಗ್ಲೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು. ವಾವ್ ಕುದೀತಾ ಇದೆ. ಇಲ್ಲಿ ನಾನು ಅರ್ಶಿನದ ಪುಡಿ ಹುಡುಕ್ತಾ ಇದ್ದೀನಿ. ಹುಡುಕಿ ಸಾಕಾಯಿತು. ಮನೆಯಲ್ಲಿ ಅರ್ಶಿನದ ಪುಡಿ ಇಲ್ಲ, ಖಾಲಿಯಾಗಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು, ಮನೇಲಿರೋ 10 ರೂಪಾಯಿ ಕಾಸು ತೊಗೊಂಡು ಚಿಕ್ಕದಾಗೊಂದು 20 ರೂಪಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಅರ್ಶಿನದ ಪುಡಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಹೋಗಿ ಟಕ್ ಅಂತ ಅರ್ಶಿನದ ಪುಡಿ ತೊಗೊಂಡು ಬಂದೆ. ಬಾಕ್ಸಿಗೆ ತುಂಬೋಣ. ಇದಕ್ಕೆ ತುಂಬಿದ ತಕ್ಷಣ 1-2 ಸ್ಪೂನ್ ತೆಗೆದು ನಾವು ಮಟನ್ ಪೀಸಸ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟೇ ನೋಡ್ಕೋಬೇಕಿತ್ತು ನಾನು, ಆದರೆ ನೋಡ್ಕೊಂಡಿಲ್ಲ. ಬಾಕ್ಸಲ್ಲೇ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲ ಅದರಲ್ಲಿ. ಸೊ ಒಂದು ಫುಲ್ ಸ್ಪೂನು ಇಲ್ಲ 1-1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಅರಿಶಿನ ಹಾಕ್ಕೊಂಡು ಅದೇ ಕುದೀತಾ ಇರೋ ಪೀಸಸ್ಸಿಗೆ ನೀವು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಹಾಫ್ ಬಾಯ್ಲ್ ಆಗಿರುತ್ತಲ್ವ, ಸ್ಮೆಲ್ ಅಂತೂ ಅಲ್ಟಿಮೇಟು. ಈ ಟೈಮಲ್ಲಿ ನೀವು 1-2 ಪೀಸ್ ಎತ್ಕೊಂಡು ತಿಂದರೆ ಮಾತ್ರ ನೀವು ಫ್ಯಾನ್ ಆಗಿಬಿಡ್ತೀರಾ. ಯಾರೆಲ್ಲ ಆ ಥರ ಹಾಫ್ ಬಾಯ್ಲ್ ಪೀಸಸ್ನ ತಿಂತೀರಾ ಕಮೆಂಟ್ ಮಾಡಿ. ನಾನು ಅದೇ ಥರ ತಿಂತೀನಿ. ಈಗ ಈರುಳ್ಳಿ ತೊಗೊಂಡಿದ್ವಲ್ಲ ನಾವು, ಆ ಈರುಳ್ಳಿನ ಇದೇ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದನ್ನು ನಾವು ನೋಡ್ತಿರ್ಬೋದು, ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದನ್ನು. ಈರುಳ್ಳಿ 2 ಸಾಕು. ನಾನು ತಗೊಬಂದಿರೋದು 1 kgಗೆ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ನೀವು 3 kg 4 kg ಅಂತ ಬಂದಾಗ ಈರುಳ್ಳಿನ ಜಾಸ್ತಿ ಮಾಡ್ಕೊಳ್ಳಿ. 3, 4, 5 ಅಂತ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಈರುಳ್ಳಿ ಅಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಚಕ್ಕೆ ಹಾಕೋತಾ ಇದ್ದೀನಿ. ಒಂದು ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ನಾನು ಅದರಲ್ಲಿ. ನೀವು ನೋಡ್ತಿರ್ಬೋದು, ಚಕ್ಕೆ ಹಾಕಿದ್ರೆ ಮಾತ್ರ ಫ್ಲೇವರು ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಚಕ್ಕೆ ಹಾಕ್ಕೊಂಡಿದ್ದಾಯಿತು. ಹಾಗೆ ಒಂದು 10ರಿಂದ 12ವರೆಗೂ ನಾನು ಮೆಣಸು ಹಾಕೋತಾ ಇದ್ದೀನಿ ಅದರಲ್ಲೇ. ಮೆಣಸು ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಸಾಕು, ತುಂಬ ಏನು ಬೇಡ. ಹಾಗೆ ಒಂದು ಚಿಕ್ಕದಾಗಿರೋ ಅಷ್ಟು ಬೆಳ್ಳುಳ್ಳಿ ಗಡ್ಡೆನ ಇದು ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದರಲ್ಲೇ ನಾನು. ಅದಾಗ್ತಿದ್ದಂಗೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವು ಅದನ್ನು ರುಬ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಸೂಪಿಗೆ ನಿಜವಾಗ್ಲೂ ಟೇಸ್ಟ್ ಕೊಡುತ್ತೆ. ಇದು ಒಳ್ಳೆ ಫ್ಲೇವರು. ಹೋಟ್ಲಲ್ಲೂ ಇಂಥ ಫ್ಲೇವರ್ ಸೂಪ್ ನಿಮಗೆ ಸಿಗೋದೇ ಇಲ್ಲ ಖಂಡಿತ. ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು. ಇವಾಗ ನಾನು ಇದನ್ನು ಆಗಲೇ ಬೇಯ್ತಿತ್ತಲ್ವ ನಮ್ಮ ಮಟನ್ನು, ಅದರೊಳಗಡೆ ಹಾಕೋತೀನಿ. ವಾವ್, ಆಹಾ, ಈ ಟೈಮಲ್ಲಿ ಏನು ಸ್ಮೆಲ್ ಬರ್ತಾಯಿತ್ತು ಗೊತ್ತಾ. ಹಂಗೆ ತಿಂದ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಸಾಂಬಾರಿಗೆ ಸಾಕಾಗೋದಿಲ್ಲ, ಮತ್ತು ಸೂಪ್ಗೂ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ ನಾನು. ಮುದ್ದೆಗಂತೂ ಸಖತ್ ಒಳ್ಳೆ ಕಾಂಬಿನೇಷನು.
ಮಧ್ಯಾಹ್ನದೊತ್ತು ಈ ಊಟನ ತಿಂದು ಮಲ್ಕೊಂಡ್ರೆ ಮಾತ್ರ ಒಳ್ಳೆ ನಿದ್ದೆ ಬರುತ್ತೆ. ಸಂಡೇ ಆವಾಗಲೇ ಮುಗಿಯೋದು ಅಂತ ಅನಿಸುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಳ್ಳೋಣ ನಾವು ಆ ನೀರನ್ನ. ಸೂಪು ಗಟ್ಟಿಗೇ ಬೇಕು ಅಲ್ವಾ, ತುಂಬ ನೀರು ಹಾಕೋಬೇಡಿ ಈ ಟೈಮಲ್ಲಿ, ಒಂಚೂರು ಗಟ್ಟಿಯಾಗಿಯೇ ಇರಲಿ. ಯಾಕಂದರೆ ಸೂಪು ನೀರಾಗಿದ್ದರೆ ಫ್ಲೇವರ್ ಇರೋಲ್ಲ ಮತ್ತು ಟೇಸ್ಟ್ ಇರೋದಿಲ್ಲ. ನೋಡಿ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು. ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರಲ್ಲಿ 1 ವಿಷಿಲ್ ಹೊಡ್ಸ್ಕೊಳ್ಳೋಣ ಅಲ್ವಾ. 1 ವಿಷಿಲ್ ಹೊಡ್ಸ್ಕೊಂಡ್ರೆ ಸಾಕು, ಸಕ್ಕತ್ತಾಗಿರೋ ಸೂಪ್ ರೆಡಿ ಆಗುತ್ತೆ. ಸೂಪ್ ರೆಡಿ ಆಗಿದ ತಕ್ಷಣ ಅದೇ ಪೀಸಸ್ಗೆ ನಾವು ಸಾಂಬಾರು ಮಾಡ್ತೀವಿ. ಈ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು. ಇಷ್ಟೇ ನೋಡ್ಕೊಂಡು ಹೋಗಬೇಡಿ, ಫುಲ್ ವಿಡಿಯೋನ ನೀವು ನೋಡಲೇಬೇಕು. ಇದು ನೋಡಿ, ಇದು ಚರ್ಬಿ ಅಂತಾರಲ್ಲ, ಅದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀವಿ. ಅದರೊಳಗಡೆ ಇನ್ನೂ ಹಾಕಿಲ್ಲ. ನೋಡಿ ನೀರು ಎಷ್ಟು ಬೇಕು ಅಂತ ಅಷ್ಟು ಹಾಕೋತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡಿದ ನಂತರ ಉಪ್ಪು ಒಂಚೂರು ಕಮ್ಮಿ ಇತ್ತು, ಪೀಸಸ್ಸಿಗೆ ಹಿಡ್ದಿರಲಿಲ್ಲ, ಸೊ ಉಪ್ಪು ಹಾಕೋತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಬಿಡಿ. ಒಂದು ವಿಷಿಲ್ ಬೇಗ ಬಂದುಬಿಡುತ್ತೆ ಅಲ್ವಾ. 1-2 ವಿಷಿಲಿಗೆ ಅಷ್ಟೇ ನೀವು ಅದನ್ನು ಇದು ಮಾಡ್ಕೊಳ್ಳಿ ಸಾಕು. ಅದು ಆಗ್ತಿದ್ದಂಗೆ ನಾವು ಹೋಗ್ತಾ ಇರೋದು, ಮತ್ತು ಇವತ್ತು ನಮ್ಮದು ಗೌರಿ ಗಣೇಶ ಹಬ್ಬ ಬರುತ್ತೆ ಅಲ್ವಾ, ಅದರಿಂದ ಮನೆ ಕ್ಲೀನಿಂಗ್ನ ಇಟ್ಕೊಂಡಿದ್ರು, ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಬಂದ ತಕ್ಷಣ ನೋಡಿ, ಇಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಬ್ಬಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮತ್ತೆ. ನಾನು ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಕೆಳಗಡೆ ಮಟನ್ ಸೂಪಿಗೆ ಬೇಯಿಸೋದಕ್ಕೆ ಬಿಟ್ಬಿಟ್ಟು ನಾವಿಲ್ಲಿ ಬಂದಿದ್ದೀವಿ ಈಗ. ನೋಡಿ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಬಳೆಗಳನ್ನ ವಾಶ್ ಮಾಡೋಣ, ಏನು ಮಾಡೋದು ಅಂತ ಎಲ್ಲ ಬಿಚ್ಚಿ ಇಡ್ತಾ ಇದ್ದೀನಿ. ನೀವು ನಿಮ್ಮ ಹಬ್ಬಗಳಿಗೆ ಇದೇ ಥರ ಮಾಡ್ತೀರಾ ಅಂತ ಅನಿಸುತ್ತೆ ಅಲ್ವಾ. ಬಳೆ ಎಲ್ಲ ಬಿದ್ದೋಯ್ತು, 1-2 ಬಳೆಗಳು ಹೊಡೆದೋಯ್ತು. ಇವಳು ನಮ್ಮ ಹುಡುಗಿ ಶ್ರಾವ್ಯ. ನೋಡಿ ಮತ್ತೆ ಇಲ್ಲಿ ಸೂಪ್ ಹತ್ರ ಬಂದ್ವಿ. 1 ವಿಷಿಲ್ ಹೊಡೀತು. ವಿಷಿಲ್ ಹೊಡೆದಿದ ತಕ್ಷಣ ನಾವಿವಾಗ ಒಂದು ತೆಂಗಿನಕಾಯಿ ಹೊಡ್ಕೊಳ್ಳೋಣ. ಸಾಂಬಾರು ಮಸಾಲೆಗೋಸ್ಕರ ರೆಡಿ ಮಾಡಿಕೊಂಡು ತೆಂಗಿನಕಾಯಿ ಹೊಡ್ಕೊತಾ ಇದ್ದೀನಿ ನಾನಿಲ್ಲಿ. ತೆಂಗಿನಕಾಯಿನೂ ಚೆನ್ನಾಗಿ ಬಂದಿದೆ ನೋಡಿ. ಹಂಗೆ ವಿಷಿಲ್ ಹೊಡೀತಲ್ವಾ, ಕುಕ್ಕರ್ನ ಓಪನ್ ಮಾಡೋಣ ಈಗ. ಘಮ ಸ್ಮೆಲ್ ಮಾತ್ರ ಬರ್ತಾಯಿತ್ತು. ಹೆಂಗಿದೆ ಅಂತ ಕುಕ್ಕರ್ ಓಪನ್ ಮಾಡಿ ನೋಡಿದ್ರೆ ತಾನೇ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಗೋದು. ಸೊ ನೋಡಿ, ಹಾಗೆ ನಾವಿಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಬಿಸಿಯಾಗಿ ಕುಡಿಬಾರ್ದು. ಹಾಗೆ ನಾವಿಲ್ಲಿ ಮಸಾಲೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಾಂಬಾರು ಮಸಾಲೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಕ್ಕೆ. ಸಣ್ಣದಾಗಿನೇ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾಗಿನೇ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಒಟ್ಟಿನಲ್ಲಿ ನುಣ್ಣಗೆ ರುಬ್ಕೋಬೇಕು ಅದನ್ನು ಅಷ್ಟೇ. ನನ್ನ ವೀಡಿಯೋಸ್, ನನ್ನ ರೆಸಿಪೀಸ್ ನೀವು ಖಂಡಿತ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನು 1-2 ಇಂಚು ಇಲ್ಲ 3 ಇಂಚು ಆಗುವಷ್ಟು ನಾನು ಶುಂಠಿ ತೊಗೋತಾ ಇದ್ದೀನಿ. 4-5 ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದರಲ್ಲಿ. ಏನು ಟೇಸ್ಟಪ್ಪ ಮಟನು, ಹೇಳ್ತಾ ಇದ್ರೇ ಸಕ್ಕತ್ತಾಗಿತ್ತು. ಇವತ್ತು ಮಧ್ಯಾಹ್ನನೇ ನಾವು ಮಾಡ್ಕೊಂಡು ತಿಂದಿದ್ದು, ನಿಜವಾಗ್ಲೂ ಸೂಪರಾಗಿತ್ತು. ಅದೇ ಶುಂಠಿನ ನಾನು ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಆಲ್ರೆಡಿ ನಾನು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಒಂದು ಸಣ್ಣದಾಗಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಏನು ಜಾಸ್ತಿ ಬೇಡ, ಹುಳಿ ಇರುತ್ತೆ. ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಸೊ ಒಂದೇ ತೊಗೊಂಡಿದ್ದೀನಿ. ಹಾಗೆ ಒಂದು 5-6 ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದು ನಾನು ಹಾಕ್ಕೊಂಡಿದ್ದ ನಂತರ ನಾವು ಮನೇಲೇ ಮಾಡಿ ಇಟ್ಕೊಂಡಿರೋ ಖಾರದ ಪುಡಿ ಇದೆ, ನಾವು ಅದನ್ನೇ ಹಾಕ್ಕೊಳ್ಳೋದು. ಆ ಖಾರದ ಪುಡಿ ನಿಮ್ಗೇನಾದರೂ ಬೇಕು ಅಂತಂದರೆ ವಿಡಿಯೋ ರೆಸಿಪಿನ ಕೇಳಿ, ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ಆ ರೆಸಿಪಿನ ತೋರಿಸ್ಕೊಡ್ತೀನಿ. ನಾವು ಎಲ್ಲ ಸಾಂಬಾರಿಗೂ ಅಷ್ಟೇ ಅದೇ ಮಸಾಲನ ಹಾಕ್ಕೊಳ್ಳೋದು. ನಿಜವಾಗ್ಲೂ ಕಾಳು ಸಾಂಬಾರು, ಸೊಪ್ಪು ಸಾಂಬಾರು ಏನೇ ಆದ್ರೂ, ಬೇಳೆ ಸಾಂಬಾರು ಆದ್ರೂ ಒಳ್ಳೆ ರುಚಿ ಕೊಡುತ್ತೆ ಆ ಖಾರದ ಪುಡಿ. ನೋಡಿ, ಬೆಳ್ಳುಳ್ಳಿ ತೆಗೆದು ಎಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ. ತುಂಬ ಜನ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಮನೇಲಿ ಇಲ್ಲದೆ ಇರೋದನ್ನೆಲ್ಲ ಹಾಕ್ತಾ ಇರ್ತಾರೆ. ಬಟ್ ನನ್ನ ವೀಡಿಯೋದಲ್ಲಿ ಮನೇಲಿರೋದನ್ನಷ್ಟೇ ನಾನು ಹಾಕೋದು. ಒಂದು ಸ್ವಲ್ಪ ಅದಕ್ಕೆ ಮೆಣಸು ಹಾಕ್ಕೊಳ್ಳೋಣ. ಕ್ವಾಂಟಿಟಿ ನೋಡಿಕೊಂಡು ನೀವು ಮೆಣಸು ಹಾಕ್ಕೊಳ್ಳಿ. ಮೆಣಸು ಜಾಸ್ತಿ ಆಗಿಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನಿಮಗೆ ಇಷ್ಟ ಆದಂಗೆ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡೇ ಹಾಕ್ಕೊಳ್ಳಿ. ಹಾಗೆ ಇದಕ್ಕೂ ಅಷ್ಟೇ ಒಂದು 3-4 ಇಂಚಷ್ಟು ನಾನು
ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 5 ಲವಂಗ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಎಷ್ಟು ಚೆನ್ನಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಹಾಕ್ಕೊಂಡಿದ ನಂತರ ಅದನ್ನು ರುಬ್ಕೊಳ್ಳೋಣ. ಅದನ್ನು ಪಕ್ಕಕ್ಕಿಟ್ಟು ನಾವು ನಮ್ಮ ಮಾಡಿರೋವಂಥ ಸೂಪನ್ನ ನೋಡೋಣ. ನೋಡಿ ಏನು ಚೆನ್ನಾಗಿತ್ತಪ್ಪ ಈ ಸೂಪಂತೂ, ಆಸಮ್ ಆಗಿತ್ತು ನೋಡಿ. ಸೂಪ್ ರೆಡಿ. ಹೆಂಗೆ ಕುದೀತಾ ಇದೆ ನೋಡಿ. ಇದು ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರಲ್ಲ, ಅಂದರೆ ಒಂಚೂರು ಬೆಚ್ಚಗಿರಬೇಕು, ತುಂಬಾ ತಣ್ಣಗಾಗಬಾರ್ದು, ತುಂಬಾ ಬಿಸಿಯಾಗಿರಬಾರ್ದು. ಅದು ಒಂಥರ ಚೆನ್ನಾಗಿ ಬರೋಲ್ಲ, ಅದು ಒಂಥರ ಆಗಿಬಿಡುತ್ತೆ ನೋಡಿ. ಈಗ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದು ಗ್ರೀನ್ ಕಲರ್ ಇತ್ತು ನಾವು ಕುಡಿಬೇಕಾದ್ರೆ, ಏನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಈ ಥರ ಬಂದಿದೆ. ನಮ್ಮನೇಲಿ ಏನೇ ನಾನ್ ವೆಜ್ ಮಾಡಿದ್ರು ಈ ಥರ ಚಾಕು ಹಾಕೋದು ಅಭ್ಯಾಸ. ನಾವು ಎಷ್ಟೇ ಕ್ವಾಂಟಿಟಿ ನಾನ್ ವೆಜ್ ಮಾಡಿದ್ರು ಅದೇ ಥರ ನೋಡಿ. ಇವಾಗ ಎಲ್ರಿಗೂ ಸೂಪ್ ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆಹಾ ಹಾ ಹಾ, ಏನು ಚೆನ್ನಾಗಿದೆ ಅಪ್ಪ. ಆಚೆ ಕಡೆ ಕುಡಿದ್ರೂ ನಿಮ್ಗೆ ಈ ಥರ ಟೇಸ್ಟು ಖಂಡಿತ ಸಿಗೋದಿಲ್ಲ ನೋಡಿ. ಸಖತ್ತಾಗಿತ್ತು. ಇಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕೆ ಒಂಥರ ಕಲರ್ ಬಂತಿದೆ, ಬಟ್ ಗ್ರೀನ್ ಕಲರ್ ಇತ್ತು ಆ್ಯಕ್ಚುಲಿ. ಅದು ನಿಜವಾಗ್ಲೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ಕೊಡಿ. ಇವಾಗ ನಾವು ಅದೇ ಕುಕ್ಕರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಹಾಕ್ಕೊಂಡಿದ್ದಾಯಿತು. ಸಾಂಬಾರಿಗೆ ಚರ್ಬಿ ಇತ್ತಲ್ಲ, ಅದೇನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಿತ್ತು. ನನಗೆ ಆಮೇಲೆ ಗೊತ್ತಾಯಿತು. ಇಲ್ಲ, ಈ ಥರ ಇದ್ರೂ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ಅದು ಚೆನ್ನಾಗಿರುತ್ತೆ. ಅದೇ ಸೂಪ್ ಒಳಗಡೆ ಇವಾಗ ಮಸಾಲನ ರುಬ್ಕೊಳ್ಳೋಣ. ನಾವು ಮಸಾಲನ ರುಬ್ಕೊಂಡು ಅದಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಲೋ ಫ್ಲೇಮಲ್ಲೇ ಬೇಯಲಿ ಅದು. ಆ ಮಸಾಲ ಜೊತೆಗೆ ಬೇಯಲಿ. ಇವಾಗ ಸಾಂಬಾರಿಗೋಸ್ಕರ ಈ ಮಸಾಲ ಮಾಡ್ತಾ ಇರೋದು ನಾವು. ಈ ಥರ ಮಿಕ್ಸ್ಚರ್ ಬಂದರೆ ಸಾಕು. ತುಂಬ ತೆಳುವಾಗೂ ಬೇಡ, ಏನು ಬೇಡ. ನಾನು ಆಗಲೇ ಹೇಳಿದ್ನಲ್ಲ ಮನೇಲೇ ಮಾಡಿರೋ ಖಾರದ ಪುಡಿ ಅಂತ, ಇದೇ ಅದು. ಇದ್ರದ್ದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಮಾಡಿ ತೋರಿಸ್ತೀನಿ. ಹಾಗೆ 1-2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು. ನೀರು ಆ್ಯಡ್ ಮಾಡಿಕೊಂಡು ನಾವಿವಾಗ ರುಬ್ಕೊಳ್ಳೋಣ. ಇನ್ನೊಂದು ಸಲ ರುಬ್ಕೊಂಡು ಮತ್ತೆ. ಆದ್ರೂ ಇವತ್ತು ಸಂಡೇ ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು. ನಾಳೆಯಿಂದ ಮಂಡೇ ಮತ್ತೆ ಕೆಲ್ಸಕ್ಕೆ ಹೋಗಬೇಕು, ಮತ್ತೆ ನೆಕ್ಸ್ಟು ಸಂಡೇವರೆಗೂ ಕಾಯಬೇಕು. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಬಟ್ ಇವತ್ತಿನ ದಿನ ನಾನು ಎಂಜಾಯ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಆಗಲೇ ರುಬ್ಕೊಂಡಿರೋ ಮಸಾಲಾನ ತೊಗೊಬಂದು ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ ನಾನು. ಆ ಸೂಪಿಂದು ಮಸಾಲ ನೀರೂ ಇತ್ತು ಅಲ್ವಾ ಇದರಲ್ಲಿ, ಹಾಗೇ ಇರಲಿ, ಅದೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದೂ ಇರಲಿ. ಏನಾದರೂ ಸ್ವಲ್ಪ ನಿಮಗೆ ತೆಳುವಾಗಬೇಕು ಅಂತಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಇದೇ ಥರ ಬೇಕು ಅಂತಂದರೆ ಗ್ರೇವಿ ಥರ ಮಾಡಿಕೊಂಡ್ರೂ ಮಟನು ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾಳೆ ಮತ್ತೆ ನಾನು 30 days 30 ಸ್ನ್ಯಾಕ್ಸ್ ರೆಸಿಪೀಸ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಾಳೆ ಯಾವ್ದು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಸಿಯಾಗಿ ನಾನು 9 to 6 ಕೆಲ್ಸಕ್ಕೆ ಹೋಗಿ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 7-7:30 ಆಗುತ್ತೆ. ಅದನ್ನು ಅಂತರನೇ ನಾನು ವೀಡಿಯೋ ಮಾಡೋದು. ಯಾವ್ದು ಮಾಡೋದು ಅಂತ ಇವತ್ತೇ ಯೋಚನೆ ಮಾಡಿ ಇಟ್ಕೊಂಡ್ರೆ ನಾಳೆ ಬೇಗ ಆಗುತ್ತೆ. ನೋಡಬೇಕು ಏನು ಮಾಡಬೇಕು ಅಂತ. ಆ ಸ್ನ್ಯಾಕ್ಸ್ ರೆಸಿಪೀಸ್ ಅಂತೂ ನಿಜವಾಗ್ಲೂ ಏನು ಚೆನ್ನಾಗಿರುತ್ತೆ. ಬ್ರೆಡ್ಡಲ್ಲಿ ಏನೇನೆಲ್ಲ ಮಾಡ್ಬೋದು, ಎಗ್ಗಲ್ಲಿ ಎಗ್ ಪೀಸಾ ಎಲ್ಲ ಮಾಡ್ಬೋದು. ನನಗೂ ರೀಸೆಂಟಾಗೇ ಗೊತ್ತಾಗಿದ್ದು ಅದೆಲ್ಲ. ನಾನು ಯಾವುದೇ ರೆಸಿಪೀಸ್ ಆದ್ರೂ ನಾನು ಟ್ರೈ ಮಾಡಿ ಚೆನ್ನಾಗಿದೆ ಅಂತಂದ್ರೇ ಪೋಸ್ಟ್ ಮಾಡೋದು. ಪ್ಲೀಸ್ ವೀಡಿಯೋಸ್ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ರೀಸೆಂಟಾಗಿ ಬಂದಿದ್ದೀನಿ ನಾನು. ಆದ್ರೂ ರೀಸೆಂಟಾಗಿ ಬಂದಿದ್ದಷ್ಟೇ 1 month ಆಗಿದ್ದಷ್ಟೇ ಯೂಟ್ಯೂಬ್ ಅವರು ವಾಚಿಂಗ್ ಅವರ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ರು. 1K 2K ವಾಚಿಂಗ್ ಅವರ್ಸ್ ತೊಗೊಳ್ಳೋದೇ ಕಷ್ಟ ಆಗ್ತಾಯಿದೆ. ಇನ್ನು 8000 ವಾಚಿಂಗ್ ಅವರ್ಸು ಫೆಬ್ ಒಳಗಡೆ ಹೆಂಗೆ ತೊಗೊಳ್ಳೋದು ಅನ್ನೋದೇ ಟೆನ್ಷನ್ ಆಗಿದೆ ನೋಡಿ. ಅದಕ್ಕೆ ನಾನು ಉಪ್ಪು ನೋಡಿಕೊಂಡೆ, ಉಪ್ಪಿನೊಂದು ಸ್ವಲ್ಪ ಬೇಕಿತ್ತು, ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನಂಗೊಂಚೂರು ತೆಳುವಾಗಬೇಕಿತ್ತು, ಗ್ರೇವಿ ಅನ್ನೋದಕ್ಕಿಂತ ನಾನಿಲ್ಲಿ ಮುದ್ದೆಗೋಸ್ಕರ ಅಲ್ವಾ ಮಾಡ್ತಾ ಇರೋದು. ಸೊ ಒಂಚೂರು ನನಗೆ ತೆಳುವಾಗಿಯೇ ಬೇಕಿತ್ತು. ಸೊ ನೀರು ಆ್ಯಡ್ ಮಾಡಿಕೊಂಡು ನಾನು ವಿಜಿಲ್ ಓಡಿಸ್ಕೊಳ್ಳೋಣ. ಮಟನ್ ಅಂಗಡಿಯವರೇ ಹೇಳಿದರು ನನಗೆ 2 ವಿಜಿಲ್ ಸಾಕು ಇದು ಅಂತ. ಸೊ ನಾನು ಆಗಲೇ 1 ವಿಜಿಲ್ ಓಡಿಸ್ಕೊಂಡೆ. ಇದಾದಮೇಲೆ ಇನ್ನೊಂದು ವಿಜಿಲ್ ಓಡಿಸ್ಕೊತೀನಿ. ಇಲ್ಲ ಅಂತಂದರೆ ಈಗ ನಾವು ಮುಚ್ಚಳ ಓಪನ್ ಮಾಡಿಕೊಂಡು ಹಾಗೇ ಕಾಯಕ್ಕೆ ಬಿಡ್ಬೋದು. ಅದನ್ನು ಚೆನ್ನಾಗಿ ಅದು ಕುದಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾಳೆಗೆ ಏನು ಸ್ನ್ಯಾಕ್ಸ್ ವೀಡಿಯೋಸ್ ಮಾಡೋದು ಅಂತ ಕಮೆಂಟ್ ಮಾಡಿ ಗಾಯ್ಸ್, ನೋಡೋಣ ಏನು ಹೇಳ್ತೀರಾ ಅಂತ ನೀವು. ಆದರೂ ಕಷ್ಟ ಅಪ್ಪ ಇವಾಗಿನ ಕಾಲದಲ್ಲಿ ಗ್ರೋ ಆಗೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. 4000 ವಾಚಿಂಗ್ ಅವರ್ಸ್ ಆಗಬೇಕಂತೆ. ನಿಮ್ಮ ಸಪೋರ್ಟು, ನಿಮ್ಮ ಹೆಲ್ಪ್ ಇದ್ದರೆ 1000 ಸಬ್ಸ್ಕ್ರೈಬರ್ಸು 4000 ವಾಚಿಂಗ್ ಅವರ್ಸು ಆರಾಮಾಗಿ ಆಗುತ್ತೆ.
ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ಫೆಬ್ ಒಳಗಡೆ ಆದರೆ ಮಾತ್ರ ನಾನು ಲಕ್ ಅಂದ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಮತ್ತಿನ್ನೊಂದು ವರ್ಷ ಕಷ್ಟಪಡಬೇಕು. ನನ್ನ ರೆಸಿಪೀಸ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ಸಣ್ಣದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ ಸೈಡಲ್ಲಿ, ಅದನ್ನು ಕುದೀತಾ ಇರೋ ಸಾಂಬಾರಿಗೆ ಹಾಕೋತಾ ಇದ್ದೀನಿ ನಾನು. ಚಿಕನ್ ಸಾಂಬಾರು ಅಷ್ಟು ಚಿಕನ್ ಸಾಂಬಾರು ಅಷ್ಟು ಕೊಡೋದಿಲ್ಲ. ಈ ಮಟನ್ ಸಾಂಬಾರು ಮಾತ್ರ ನಿಜ. ಆದರೆ ತುಂಬ ಜನ ಯಾಕೆ ಇಷ್ಟಪಡೋಲ್ಲ ಮಟನ್ ಸಾರನ್ನ ಅಂತ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇಷ್ಟಪಡ್ತಾ ಇರಲಿಲ್ಲ, ಬರೀ ಚಿಕನ್ನೇ ತಿಂತಾ ಇದ್ದಿದ್ದು. ಆದರೆ ದೊಡ್ಡವ್ರು ಆಗ್ತಾ ಗೊತ್ತಾಯಿತು ನನಗೆ. ನೋಡಿ, ಹಾಗೆ ಚೆನ್ನಾಗಿ ಒಂದು 10 ನಿಮಿಷ ಕಾಯಾಗಿ ಬಿಟ್ಬಿಟ್ಟು ಇವಾಗ ಬೌಲಿಗೆ ಹಾಕೋತಾ ಇದ್ದೀನಿ ನಿಮಗೆ ತೋರ್ಸೋದಕ್ಕಂತ. ಏನು ಚೆನ್ನಾಗಿತ್ತು ಅಂದರೆ ಸಾಂಬಾರು, ಎಲ್ಲರೂ ನಿಜವಾಗ್ಲೂ ಇಷ್ಟಪಟ್ಟರು. ನಾವು ಯಾವಾಗಲೂ ಇದೇ ಥರ ಮಾಡೋದು. ಏನಪ್ಪ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿನೇ ಮಾಡೋದು. ನಾವು ಹೊಸದಾಗಿ ಅದು ಇದು ತರಿಸಿ ಆ ಮಸಾಲ ಈ ಮಸಾಲ ಅಂತೆಲ್ಲ ಮಿಕ್ಸೇ ಮಾಡಿಲ್ಲ. ನೋಡಿ ಏನು ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಸಕ್ಕತ್ತಾಗಿರುತ್ತೆ. ಮುದ್ದೆಗೆ ಅಂತೂ ಇದು ಅಲ್ಟಿಮೇಟ್ ಕಾಂಬಿನೇಷನ್ ಅಂದ್ಕೊಳ್ಳಿ ಮುದ್ದೆಗೆ. ವಾ, ಬಿಸಿಯಾಗಿತ್ತು. ಬಿಸಿ ಇವಾಗ ತಾನೇ ಅದನ್ನು ಬೌಲಿಗೆ ಹಾಕಿದ್ದೀನಿ. ಬಿಸಿಯಾಗಿತ್ತು. ಒಂದು ಪೀಸ್ ತಿನ್ಕೊಂಡ್ವಿ. ಸೂಪರಾಗಿತ್ತು. ನೋಡಿ, ಇದು ಫೈನಲು ಮಂಡ್ಯ ಸ್ಟೈಲು ಮಟನ್ ಸೂಪು ಮತ್ತು ಮಟನ್ ಸಾರು ಮುದ್ದೆ ಜೊತೆಗೆ ತಿಂತಾಯಿದ್ರೆ ಆಹಾ ಅಂತೀರಾ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.